ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಶೆ ಅಡುಗೆಗೆ ಸ್ವಾಗತ. ಇವತ್ತು ಸಬ್ಬಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಈಸಿ ಕೂಡ. 20 ಮಿನಿಟ್ಸಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ. ಹೇಗೆ ಮಾಡೋದಂತ ನೋಡೋಣ. 1 ಕಪ್ ಸಬ್ಬಕ್ಕಿನ ಒಂದು 3ರಿಂದ 4 ಗಂಟೆ ನೆನೆಸಿಡಬೇಕು. ಇದು ನೆಂದಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ, ಅದರಿಂದ ಬೇಗ ಬೇಯುತ್ತೆ. ಇದು ನೆನೆಸೋದಕ್ಕೆ ತುಂಬಾ ನೀರು ಹಾಕೋಬಾರ್ದು. ಸಬ್ಬಕ್ಕಿ ಮೇಲ್ಗಡೆ ಒಂದು ಅರ್ಧ ಇಂಚಷ್ಟು ನೀರು ಹಾಕೋಬೇಕು. ಪಾಯಸ ತೆಳ್ಳಗಾಗ್ಬಿಡುತ್ತೆ. ಅದರಿಂದ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅರ್ಧ ಲೀಟ್ರಷ್ಟು ಹಾಕೊತಾ ಇದ್ದೀನಿ. 1 ಕಪ್ಪಿಗೆ ಅರ್ಧ ಲೀಟ್ರಷ್ಟು ಹಾಕಬೇಕು. ಅಂದರೆ 1 ಕಪ್ಪಿಗೆ 3 ಕಪ್ಪಷ್ಟು ಹಾಲು ಹಾಕೋಬೇಕಾಗುತ್ತೆ. ನೀರು ಹಾಕೋಬಾರ್ದು, ಇದಕ್ಕೆ ಫುಲ್ಲು ಗಟ್ಟಿ ಹಾಲೇ ಹಾಕೊತಾ ಇದ್ದೀನಿ. ಹಾಲನ್ನ ಕೆನೆ ಕಟ್ಟಕ್ಕೆ ಬಿಡಬಾರ್ದು. ಇನ್ನೇನು ಕುದಿ ಬರ್ತೈತೆ ಅನ್ಬೇಕಾದ್ರೆ ಫುಲ್ಲು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಸೌಟ್ನಲ್ಲಿ ತಿರುಗ್ಕೊತಾ ಇರಬೇಕು. ಕೆನೆ ಕಟ್ಟಬಾರ್ದು, ಅದರಿಂದ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಹಾಲನ್ನ ಈ ಥರ ತಿರುಗ್ಕೊತಾ ಇರಬೇಕು. ನೋಡಿ, ಈ ಕಪ್ನಲ್ಲಿ ನಾನು 1 ಕಪ್ಪಷ್ಟು ಸಬ್ಬಕ್ಕಿ ನೆನೆಸಿಟ್ಟಿದ್ದೆ. ಇವಾಗ ಸಬ್ಬಕ್ಕಿ ನೆಂದಿರೋ ಸಬ್ಬಕ್ಕಿ ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿ ಹಾಕ್ಕೊಂಡಾದ್ಮೇಲೆ ಸುಮಾರು 5ರಿಂದ 6 ನಿಮಿಷನಾದರೂ ಬೇಯಿಸ್ಕೋಬೇಕು. ಮತ್ತು ಇದೇ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಅವಾಗವಾಗ ಕೆನೆ ಕಟ್ಟಬಾರ್ದು. ಸಬ್ಬಕ್ಕಿ ನೆಂದಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಸುಮಾರು ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಾವು ಸಬ್ಬಕ್ಕಿ ಯಾವ ಅಳತೆಯಲ್ಲಿ ತೊಗೊಂಡಿರ್ತೀವಲ್ಲ, ಸಕ್ಕರೆನೂ ಅದೇ ಅಳತೆಯಲ್ಲಿ ಹಾಕ್ಕೋಬೇಕು. 1 ಕಪ್ ಸಬ್ಬಕ್ಕಿಗೆ 1 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಹಾಲಿನ ಪೌಡರ್ ಹಾಕ್ಕೊತಾ ಇದ್ದೀನಿ. ಹಾಲಿನ ಪೌಡರ್ ಹಾಕ್ಕೊಳ್ಳೋದ್ರಿಂದ ಗಟ್ಟಿ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಬಂದು. 5 ರೂಪಾಯಿದು ಬಾದಾಮ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಪಾಕೆಟ್ ಬರುತ್ತಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಬಾದಾಮ್ ಪೌಡರ್ ಏನಾದರೂ ಮನೇಲೇ ಇದ್ದರೆ 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು. ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಹದ ಇರಬೇಕು. ನಾನು ಕೇಸರಿ ದಳನ ಹಾಲು ನೆನೆಸಿಟ್ಟಿದ್ದೆ. ನಾನು ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ, ನಾನು ಕೇಸರಿ ದಳನೇ ಹಾಕ್ಕೊತಾ ಇದ್ದೀನಿ. ಇದೇ ಕಲರ್ ಕೊಡುತ್ತೆ ಚೆನ್ನಾಗಿ. ಸೌಟಲ್ಲಿ ಈ ಥರ ಕೈ ಆಡಿಸ್ಕೊತಾ ಇರಬೇಕು. ಕೆನೆ ಕಟ್ಟಬಾರ್ದು. ಈ ಪಾಯಸ ಬಂದು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಬೆಲ್ಲದಲ್ಲೂ ಮಾಡ್ಕೋಬೋದು. ಕೆಲವೊಂದು ಬೆಲ್ಲಗಳು ಹಾಲು ಒಡೆದೋಗೋದ್ರಿಂದ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಕಪ್ಪು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಸಿಕ್ಕಿದ್ರೆ ಬೆಲ್ಲದಲ್ಲೂ ಮಾಡ್ಕೋಬೋದು. ನೋಡಿ, ಗಟ್ಟಿ ಅದಕ್ಕೆ ಬಂದಿದೆ ಕರೆಕ್ಟಾಗಿ. ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇದು ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ತುಂಬಾ ಚೆನ್ನಾಗಿರುತ್ತೆ. ಫುಡ್ ಕಲರೆಲ್ಲ ಯೂಸ್ ಮಾಡೋಕ್ಕೋದಕ್ಕೆ ಹೋಗಬೇಡಿ. ಸಫ್ರನ್ ತಂದುಬಿಟ್ಟು ನೆನೆಸ್ಬಿಟ್ಟು ಹಾಕೋದ್ರಿಂದ ನೋಡಿ ಈ ಕಲರ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಬೇಗನೂ ಆಗೋಗ್ಬಿಡುತ್ತೆ. 20 ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.